ರಾಜ್ಯದಲ್ಲಿ ತನ್ನದಾದಂತ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಇವತ್ತು ಎನ್ಡಿಎ ಅಭ್ಯರ್ಥಿಯಾಗಿರ್ತಕ್ಕಂಥ ಮತಯಾಚನೆ ಮಾಡಲು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ತುಮಕೂರು ಲೋಕಸಭಾ ಕ್ಷೇತ್ರದ ಜನತಾ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಇದೊಂದು ಅಪರೂಪದ ಈ ದೇಶ ಕಂಡ ಅಪರೂಪದ ಕಣ್ಮನೆ ವಿಶ್ವ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಿಯನ್ನು ಮಾಡೋದಕ್ಕೆ ರಾಜ್ಯದ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡರವರು, ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಸನ್ಮಾನ್ಯ ವಿಜಯೇಂದ್ರ ಅವರು, ಇಡೀ ಪಕ್ಷ ಇವತ್ತು ನಮ್ಮ ಜೊತೆಯಲ್ಲಿದೆ. ಬಂಧುಗಳೇ, ಈ ಒಂದು ಉತ್ಸಾಹ, ನಿಮ್ಮ ಪ್ರೀತಿ, ನಿಮ್ಮ ಮಮಕಾರ, ನಿಮ್ಮ ಆತ್ಮೀಯತೆ, ನಿಮ್ಮ ನಂಬಿಕೆ ಎಲ್ಲಕ್ಕೂ ಒಂದೇ ಒಂದು ಉತ್ತರ, ನರೇಂದ್ರ ಮೋದಿ ಅವರನ್ನ ಈ ರಾಷ್ಟ್ರದ ಮೂರನೇ ಬಾರಿಗೆ ಪ್ರಧಾನಿಯನ್ನಾಗಿ ಮಾಡ್ತಕ್ಕಂಥದ್ದು. ಬಂಧುಗಳೇ, ತುಮಕೂರು ಲೋಕಸಭಾ ಕ್ಷೇತ್ರ ಅತಿ ಜಾಗೃತವಾಗಿರ್ತಕ್ಕಂಥ ಸ್ವಾಭಿಮಾನದ ಕ್ಷೇತ್ರ. ಈ ಚುನಾವಣೆ ನಡೀತಾ ಇರೋದು ಭಾರತ ದೇಶಕ್ಕೆ, ಭಾರತೀಯರ ಸ್ವಾಭಿಮಾನಕ್ಕೆ, ಭಾರತೀಯರ ಅಖಂಡತೆಗೆ, ಭಾರತೀಯರ ರಕ್ಷಣೆಗೆ, ಭಾರತ ದೇಶವನ್ನ 11ನೇ ಸ್ಥಾನದಲ್ಲಿದ್ದನ್ನ 5ನೇ ಸ್ಥಾನಕ್ಕೆ ತಂದು ಅದನ್ನ ಕೇವಲ 2 ವರ್ಷದಲ್ಲಿ 3ನೇ ಸ್ಥಾನಕ್ಕೆ ತರ್ತಕ್ಕಂಥದ್ದು. ಮತ್ತೆ 3 ವರ್ಷದಲ್ಲಿ ಭಾರತ ದೇಶವನ್ನ 1ನೇ ಸ್ಥಾನಕ್ಕೆ ತರ್ತಕ್ಕಂಥದಕ್ಕೆ ಈ ಚುನಾವಣೆ ದೇಶದ ಈ ಚುನಾವಣೆ ದೇಶದ ಭವಿಷ್ಯಕ್ಕೋಸ್ಕರವಾಗಿ, ಈ ಚುನಾವಣೆ ಯುವಕರ ಆಶಾ ಕೇಂದ್ರಕ್ಕೋಸ್ಕರವಾಗಿ, ಈ ಚುನಾವಣೆ ಭವ್ಯ ಭಾರತದ ಮುಂದಿನ ಪೀಳಿಗೆಗೆ ದೊಡ್ಡ ಸಂದೇಶವನ್ನು ಕೊಡೋದಕ್ಕೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ರಾಷ್ಟ್ರದ ಪ್ರಧಾನಿ ಮಾಡೋದಕ್ಕೆ ಸನ್ಮಾನ್ಯ ನಮ್ಮೆಲ್ಲರ ನಾಯಕರು ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಬಡವರನ್ನ, ಕಡುಬಡವರನ್ನ, ದುರ್ದಿಗೆ ಒಳಪಟ್ಟಂತವ್ರನ್ನ ಎಲ್ಲರಿಗೂ ಕೂಡ ಸಮಾನತೆ ಕೊಟ್ಟಂತವರು ಸನ್ಮಾನ್ಯ BS ಯಡಿಯೂರಪ್ಪನವರು. ಮೊಟ್ಟ ಮೊದಲ ಬಾರಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಿಜೆಪಿಯ ಜೊತೆಯಲ್ಲಿ ಕೈ ಜೋಡಿಸಿ ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರಿಗೆ ಸರಿಸಾಟಿಯಾಗಿ ಯಾವುದೇ ವ್ಯಕ್ತಿ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಮುಂದಿನ 3ನೇ ಬಾರಿಗೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡೋದಕ್ಕೆ ನಾವೆಲ್ಲರೂ ತ್ಯಾಗ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಮತ್ತೆ ಒಂದು ಮಾತನ್ನ ಹೇಳ್ತೀನಿ, ನಾಳಿದ್ದು ಚುನಾವಣೆ ಇದೆ. ತಿಪ್ಟೂರಿನ ಕಲ್ಪತರು ನಾಡಿನಲ್ಲಿ ಒಂದು ಐತಿಹಾಸಿಕ ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದೀನಿ. ಯಡಿಯೂರಪ್ಪ ಸಾಹೇಬರು ಬಂದ ಮೇಲೆ ನೀವು ತೀರ್ಮಾನ ನಿಮ್ಮದು ದೊಡ್ಡದಾಗಿದೆ, ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ನಾವೆಲ್ಲರೂ ಕೂಡ ಕಮಲದ ಗುರುತಿಗೆ ಮತ ನೀಡುವ ಮುಖೇನ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ 3ನೇ ಬಾರಿಗೆ ಪ್ರಧಾನಿ ಮಾಡೋಣ. ಈ ದೇಶದ ಬೆಳವಣಿಗೆಯಲ್ಲಿ ರಾಷ್ಟ್ರದ ಮುಂಚೂಣಿಗೆ ತರ್ತಕ್ಕಂಥದಕ್ಕೆ ನರೇಂದ್ರ ಮೋದಿ ಅವರ ಅನುಭವವನ್ನ ದೇಶ ಹಂಚಿಕೊಳ್ತದೆ ಅಂತ ಹೇಳಿ ಕಾಂಗ್ರೆಸ್ನವರು ಹತಾಶರಾಗಿದ್ದಾರೆ. ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ರಾಷ್ಟ್ರದ ಒಬ್ಬ ಪ್ರಧಾನಮಂತ್ರಿಯನ್ನ ಲಘುವಾಗಿ ಮಾತನಾಡಿ ಅವರ ಜನತೆಯ ಗಾಂಭೀರ್ಯವನ್ನ ಮುಖ್ಯಮಂತ್ರಿಗಳು ಕಳ್ಕೊತಾ ಇದ್ದಾರೆ. ಅಂತ ಮುಖ್ಯಮಂತ್ರಿ ಎಲ್ಲ ಒಂದ್ ಕಡೆ ಯೋಚನೆಯನ್ನ ಮಾಡಿ ಮಾತನಾಡಬೇಕಾಗ್ತದೆ. ಬಂಧುಗಳೇ, ನಾನು ಯಡಿಯೂರಪ್ಪನವ್ರು ವಿನಂತಿ ಮಾಡ್ತೀನಿ, ನಿಮ್ಮ ಆಶೀರ್ವಾದ, ಸನ್ಮಾನ್ಯ ದೇವೇಗೌಡರ ಆಶೀರ್ವಾದ, ಕುಮಾರಸ್ವಾಮಿ ವಿಜಯೇಂದ್ರ ಅವರ ಮಾರ್ಗದರ್ಶನದಲ್ಲಿ ಈ ಚುನಾವಣೆ ನಡೀತಾ ಇದೆ. ತುಮಕೂರಿನ ಮಾತೇನಂತೆ ಬಿಜೆಪಿಯನ್ನ ಗೆಲ್ಲಿಸುವ ಮುಖೇನ ನನಗೆ ಆಶೀರ್ವಾದವನ್ನು ಮಾಡಬೇಕು ಅನ್ನುವ ಮನವಿಯನ್ನ ಮಾಡಿ ಈ ಸಭೆಯನ್ನು ಉದ್ದೇಶಿಸಿ ಸನ್ಮಾನ್ಯ ನಾಗೇಶ್ ಅವರು 2 ನಿಮಿಷ ಮಾತಾಡಬೇಕು ಅಂತ ವಿನಂತಿ ಮಾಡ್ತೀನಿ.